ಇವರು ಬರ್ತಾರೆ 26 ಜನ ಸಾಯಿಸಿಬಿಡ್ತಾರೆ, ನಾವು ಸುಮ್ಮನೆ ಇರಬೇಕು. ಗುಂಡೊಡೆದವ್ರಿಗೆ ಹೂವು ಕೊಡೋ ಜಮಾನ ಹೋಗ್ಬಿಡ್ತು ಸರ್. ಒಂದು ಗುಂಡೊಡೆದವ್ರಿಗೆ 2 ಗುಂಡು ಹೊಡೆಯೋದು ಇವಾಗ ಭಾರತದ ಒಂದು ಶಕ್ತಿ ಇದೆ, ನಮ್ಮ ಮಿಲ್ಟ್ರಿ ಶಕ್ತಿ ಅಷ್ಟಿದೆ. ನಮ್ಮ ದೇಶ ಈ ಬಾರಿ ಯುದ್ಧ ನಡೆದರೆ ಇಡೀ ವಿಶ್ವಕ್ಕೆ ಒಂದೇ ಕಾಶ್ಮೀರ ಇರುತ್ತೆ, ಅದು ಭಾರತದ ಕಾಶ್ಮೀರ. ಪಾಕಿಸ್ತಾನ್ ಆಕ್ಯುಪೈ ಕಾಶ್ಮೀರನ ಗ್ಯಾರಂಟಿ ಕಿತ್ಕೊಳ್ತಾರೆ. ನಮ್ಮ ದೇಶಕ್ಕೆ, ನಮ್ಮ ದೇಶದ ಒಂದು ಕಳಶ, ನಮ್ಮ ದೇಶದ ಒಂದು ತಲೆ ಏನಿತ್ತು ಅದನ್ನು ವಾಪಸ್ ತಂದು ಕೊಡ್ತಾರೆ ನರೇಂದ್ರ ಮೋದಿ ಅನ್ನೋ ನಂಬಿಕೆ ಇದೆ. ಮತ್ತು ನಮ್ಮ ಸೈನಿಕರ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ ಸರ್. ಅವರು ನೀವೇನು ಅನ್ಕೊಂಡಿದ್ದೀರೋ ಅದನ್ನು ಮಾಡ್ತೀನಿ ಅಲ್ಲ, ನೀವೇನು ಅನ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 100ಕ್ಕೆ 100 ಸರ್. ಅವ್ರು ಅನ್ಕೊಂಡಿರೋದೇನು, ಬರ್ತಾರೆ ಯಾವುದೋ ಉಗ್ರಗಾಮಿಗಳು ಬೇಸ್ ಕ್ಯಾಂಪ್ ಕೊಡಿತಾರೆ ಅಂತ ಅಂದ್ಕೊಂಡಿದ್ದಾರೆ. ಬೇಸ್ ಕ್ಯಾಂಪ್ ಕೊಡಿಯೋದಾದರೆ ಭಾರತೀಯ ಸೈನಿಕರಿಗೆ ಅರ್ಧ ಗಂಟೆ ಕೆಲಸ ಸರ್. ನಾವು ಉರಿದು ನೋಡಿದ್ದೀವಿ, ಬಾಲಾಕೋಟ್ ನೋಡಿದ್ದೀವಿ. ಒಂದೇ ಒಂದು ಗಾಯ ಇಲ್ದಿರೋ ನಮ್ಮ ಸೈನಿಕರು ವಾಪಸ್ ಬಂದಿರೋದು ನಾವು ನೋಡಿದ್ದೀವಿ ಸರ್. ನಮಗೆ ಈಗ ಸರಿ ಬೇಕಾಗಿರೋದು ಸಣ್ಣ ಪುಟ್ಟ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಅಲ್ಲ ಸರ್. ನಮಗೆ ಡೈರೆಕ್ಟ್ ಸ್ಟ್ರೈಕ್, ಪಾಕಿಸ್ತಾನನ 4 ಭಾಗ ಮಾಡಬೇಕು, ನಮ್ಮ ಕಾಶ್ಮೀರನ ವಾಪಸ್ ತಗೊಳ್ಬೇಕು. ಇದು ಒಂದೊಳ್ಳೆ ಸಮಯ. ಬೇಕಾಗಿರಲಿಲ್ಲ ಸರ್. ಭಿಕ್ಷೆ ಬೇಡಿ ಬದುಕ್ತಿರುವಂಥ ಒಂದು ದೇಶ, ಭಾರತದಂಥ ಒಂದು ದೇಶದ ಮೇಲೆ ಅಭಿವೃದ್ಧಿ ಹೊಂದುತ್ತಿರೋ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರದ ಮೇಲೆ ಬರ್ತಾರೆ ಅಂದರೆ ಅವ್ರಿಗೂ ಅದ್ರ ಮೇಲೆ ಜ್ಞಾನ ಇರಬೇಕು.